ನಿಂಗವಜ್ಜಿನ ಕೊಲೆ ಮಾಡಲು ಇವತ್ತಿನ ಸಂಚಿಕೆಯಲ್ಲಿ ರೆಡಿಯಾಗಿದ್ದಾರೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇದೇನಪ್ಪ ನಿಂಗವಜ್ಜಿನ ಕೊಲೆ ಮಾಡಲು ರೆಡಿಯಾಗಿದ್ದಾರೆ ಅಂತ ಹೇಳಿದ್ರು ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಇವತ್ತು ನಿಂಗವಜ್ಜಿನ ಸಾಯಿಸಲು ಪ್ರಯತ್ನ ಪಡ್ತಿದ್ದಾರೆ. ಯಾರು, ಏನು, ಯಾಕೆ, ಎತ್ತ, ಕೊನೆಯವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಆಸ್ತಿ ಮೇಲಂತೂ ಎಲ್ಲರಿಗೂ ಕಣ್ಣಿರುತ್ತೆ. ಆದರೆ ಆಸ್ತಿಗೋಸ್ಕರನೇ ಒಬ್ಬರನ್ನ ಕೊಲೆ ಮಾಡೋದು ಅಂತಂದರೆ ಸುಮ್ಮನೆ ಅಲ್ವೇ ಅಲ್ಲ. ಸೊ ಮಾಡೋರು ಇದ್ದೇ ಇರ್ತಾರೆ. ಆಸ್ತಿ ಅಂಥದ್ದು, ಹಣ ಅಂಥದ್ದು ಅಷ್ಟು ಪ್ರಾಮುಖ್ಯತೆ ಜನಗಳಿಗೆ ಅಂತ ಹೇಳಬಹುದು. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನೇನು ಇಲ್ಲಿ ಸತ್ಯಣ್ಣನೂ ಹಾಗೆಯೇ ಅಜಿತ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅದು ಏನು ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ 2 ದಿನ ನಾನು ವಿಡಿಯೋ ಹಾಕಿಲ್ಲ, 2 ರಿಂದ 3 ದಿನ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನಾವು 3 ದಿನ ಟ್ರಿಪ್ ಹೋಗಿದ್ವಿ. ನಿಮ್ಗೆ ಆಲ್ರೆಡಿ ನಾನು ಮಂಗಳವಾರ ವಿಡಿಯೋ ಹಾಕಿದ್ದು ಲಾಸ್ಟ್, ಇವತ್ತು ಹಾಕ್ತಾ ಇದ್ದೀನಿ. ಹೇಳಿದ್ದೆ ನಾನು ನಿಮಗೆ ಈ ಥರ ಇರೋದಿಲ್ಲ, ಎಲ್ಲ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದೆ. ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಯಾಕೆ ಅಂತಂದರೆ ನಾವು ಟ್ರಿಪ್ ಹೋಗಿರೋದ್ರಿಂದ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ನನಗೆ. ಆ ಟ್ರಿಪ್ಪಿಂದೆಲ್ಲ ಡೈಲಿ ಲಾಗ್ಸ್ ಬೇಕು ಅಂತಂದರೆ ನಾನು ಇನ್ನೊಂದು ಚಾನಲ್ ಇದೆ, ರಾಧಾ ಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಂತ. ಅದನ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಾಲೋ ಮಾಡಿಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನೀವು ವಿಡಿಯೋಗಳನ್ನ ನೋಡ್ಬೋದು. ನನ್ನ ಒಂದು ಡೈಲಿ ರೊಟೀನ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ನನ್ನ ಫೇಸ್ನು ಕೂಡ ಅದರಲ್ಲೆಲ್ಲ ನೋಡ್ಬೋದು ನೀವು. ಸೊ ಇವರಿಬ್ಬರು ತುಂಬ ಟೆನ್ಷನಿಂದ, ಗಾಬರಿಯಿಂದ ಇವನ್ನ ಹೇಗಾದರೂ ಮಾಡಿ ಪ್ರಸಾದಿನ ಒಂದು ಗತಿ ತರಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದರೆ ಯಾವಾಗ್ಲೂ ಸತ್ಯಣ್ಣ ಹೇಳ್ತಿರ್ತಾರೆ, ಅಪ್ಪ ನೀನೇನು ರೂಮಲ್ಲಿ ನೆಮ್ಮದೆ ಮಲಗಿರ್ತೀಯ, ನಾನು ಬೇರೆ ಹೊರಗಡೆ ಬ್ರಹ್ಮಚಾರಿ, ಲಾಯರ್ ಬೇರೆ, ನಾನು ಹೊರಗಡೆ ಮಲ್ಕೊಂಡಿರ್ತೀನಿ. ಈ ಪ್ರಸಾದಿ ಬರ್ತಾನೆ, ತಲೆ ತಿಂದು ಗೊಬ್ಬರ ಮಾಡ್ತಾನೆ. ಮತ್ತು ಸುಲೋಚನಾ ಬಗ್ಗೆ ಹೇಳು, ಹಾಗೇನೆ ನಿನ್ನ ಬಗ್ಗೆ ಹೇಳು ಅಂತ ಹೇಳ್ಬಿಟ್ಟು ನನ್ನ ತಲೆ ತಿಂದು ಗೊಬ್ಬರ ಮಾಡ್ತಿದ್ದಾನೆ ಕಣೆ ಅಜ್ಜಿತ. ನನಗಂತೂ ಸಾಕಾಗಿ ಹೋಗ್ಬಿಟ್ಟು ಇದನ್ನೆಲ್ಲ ಕೇಳೋಕ್ಕೆ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಇನ್ನು ಆಗ ಹೇಳಿದ ತಕ್ಷಣ ಹೇಗಾದರೂ ಮಾಡಬೇಕಲ್ಲ, ನೀನಂತೂ ಪೊಲೀಸು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ನನಗೇನಾಗಿದ್ರೆ ಈ ಥರ ಕೋಪ ಬಂದು ನನಗೇನೋ ಪೊಲೀಸ್ ಆಗಿದ್ರೆ ಜಡ್ಜಿ ಬಿಸಾಕ್ಬಿಡ್ತಿದ್ದೆ ಅಂತ ಸತ್ಯಣ್ಣ ಹೇಳ್ತಾರೆ. ಅಯ್ಯೋ ಸತ್ಯಣ್ಣ, ನನಗೂ ಅದೇ ರೀತಿ ಕೋಪನೇ ಇದೆ. ಆದರೂ ಕೂಡ ನಾನು ಪೊಲೀಸು, ಕಾನೂನನ್ನ ಕೈ ತಗೋಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ಆ ಪ್ರಸಾದಿನ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಹೇಗ್ಲೋ ಇವನ್ನೆಲ್ಲ ಸಂಭಾಳಿಸೋದು ಅಂತ ಹೇಳಿದಾಗ ಒಂದು ದೊಡ್ಡ ಪ್ಲಾನ್ ಇಬ್ಬರು ಸೇರಿಕೊಂಡು ಮಾಡ್ತಾರೆ. ಸೊ ಅದೇನು ಪ್ಲಾನ್ ಅಂತ ಕೊನೆವರೆಗೂ ನೋಡಿ. ಇಲ್ಲಿ ಒಂದು ಕಡೆ ಅಂಜು ತುಂಬ ಫೀಲಿಂಗ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಮಾಮ್, ನನಗೆ ಇರಬೇಕು ಅಂತ ಅನ್ನಿಸ್ತಿಲ್ಲ ಮಾಮ್, ಸತ್ತೋಗ್ಬೇಕಂತ ಅನ್ನಿಸ್ತಿದೆ. ಇವಳು ಏನು ಪ್ಲಾನ್ ಮಾಡಿ ನಮ್ಮನ್ನೆಲ್ಲ ಈ ರೀತಿ ಮಾಡಿದ್ಲು ನೋಡಿ ಮಾಮ್, ಅಶ್ವಿನಿ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಸೊ ಅದಕ್ಕೋಸ್ಕರ ಅವರಮ್ಮ ಹೇಳ್ತಾರೆ, ನೀನೇ ಯೋಚನೆ ಮಾಡಬೇಡ ಬೇಬಿ, ಇದಕ್ಕೊಂದು ಏನಾದರೂ ಒಂದು ಪ್ಲಾನ್ ಮಾಡೋಣ. ನಾನು ಹೇಗೆ ಹೇಳ್ತೀನೋ ಆ ಕೇಳಬೇಕು ನೀನು, ಅವಾಗ ನೀನು ಹೆಚ್ಚು ಸಿಗ್ತಾನೆ ಅಂತ ಹೇಳ್ಬಿಟ್ಟು ದೇವಿಯನಿ ಹೇಳ್ತಾಳೆ. ಆಯಿತು ಮಮ್ಮ, ಅದೇನು ಅಂತ ಹೇಳು ಅಂತ ಅಂದಾಗ ಅವಳು ಫೈನಲಿ ಈ ರೀತಿ ಮಾಡು ಅಂತ ಹೇಳಿ ಹೇಳ್ಕೊಡ್ತಾಳೆ. ಅದೇನು ಅಂತ ಅದು ಕೂಡ ನೋಡಬೇಕಾಗುತ್ತೆ ಕೊನೆವರೆಗೂ. ಸೊ ಫೈನಲಿ ಮಾಮ್ ಇದೆಲ್ಲ ಮಾಡಿದಾಗ ವರ್ಕೌಟ್ ಆಗುತ್ತಾ ಅಂದಾಗ, ಖಂಡಿತ ಬೇಬಿ, ಹೇಗಾದರೂ ಮಾಡಿ ವರ್ಕೌಟ್ ಮಾಡಿಕೊಳ್ಳೇಬೇಕು ಬೇಬಿ, ಇದೊಂದು ಹೇಗಾದರೂ ಆದರೆ ಸಾಕು, ಅಷ್ಟೇನೇ ನೀನು ಇದನ್ನು ಟ್ರೈ ಮಾಡಲೇಬೇಕು ಅಂತೇಳಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಮಾಮ್, ನಾನು ಖಂಡಿತ ಅದೇ ರೀತಿ ಮಾಡ್ತೀನಿ ಅಂತ ಕೂಡ ಇಲ್ಲಿ ಅಂಜು ಹೇಳ್ತಾಳೆ. ಇನ್ನು ಫೈನಲಿ ಸತ್ಯಣ್ಣ ಮತ್ತು ಅಜಿತ್ತು ಇಬ್ಬರು ಪ್ಲಾನ್ ಮಾಡಿದ್ರಲ್ವ ಈ ಪ್ರಸಾದಿನ ಏನಾದರೂ ಒಂದು ಮಾಡಬೇಕು ಅಂತ. ಈಗ ಸತ್ಯಣ್ಣ ಮಾಡೋಕ್ಕೆ ಹೊರಟಿದ್ದಾರೆ. ಅದೇನು ಅಂತಂದರೆ ಆಲೆ ಎಲ್ಲರೂ ಮಲಗಿರ್ತಾರೆ. ಮಲಗಿರ್ಬೇಕಾದಾಗ ಪ್ರಸಾದಿನ ಹೋಗಿ ಕರ್ಕೊಂಡು ಬರ್ತಾನೆ. ಯಾಕೆ ಸತ್ಯಣ್ಣ, ನಿದ್ದೆ ಮಾಡಬೇಕಾದಾಗ ನಾನು ಡಿಸ್ಟರ್ಬ್ ಮಾಡಿ ಇಷ್ಟೊತ್ತರಲ್ಲೆಲ್ಲ ಕರ್ಕೊಬಂದಿದ್ದು ಯಾಕಣ್ಣ ಅಂತಂದಾಗ, ನಿನಗೊಂದು ಸರ್ಪ್ರೈಸ್ ಇದೆ ಕಣೋ ಅಂತೇಳಿ ಹೇಳಿದಾಗ, ಏನಾದರೂ ಬಂದುಬಿಟ್ಲ ನನ್ನ ನೋಡೋಕ್ಕೆ ಸುಲೋಚನಾ ಅಂತೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ಬಾರಪ್ಪ, ನಿನಗೆ ದೊಡ್ಡ ಸರ್ಪ್ರೈಸ್ ಇದೆ, ಬಾರಪ್ಪ ಅಂತೇಳಿ ಹೇಳ್ತಾ ಇರ್ತಾನೆ. ಅದೇನು ಹೇಳಿ ಸತ್ಯಣ್ಣ, ಸುಲೋಚನಾ ಬಂದಿದ್ದಾಳೆ ಸತ್ಯಣ್ಣ ಅಂತೇಳಿ ಮತ್ತೆ ಕೇಳ್ತಿರ್ತಾನೆ. ಅಲ್ಲ ಕಣಪ್ಪ, ಅದಕ್ಕಿಂತ ದೊಡ್ಡ ಸರ್ಪ್ರೈಸು, ಬಾರಪ್ಪ ಇದನ್ನ ಓಪನ್ ಮಾಡು ಅಂತೇಳಿ ಕರೆದಾಗ, ಅಯ್ಯೋ ಯಾರು ಈ ಥರ ಮಲ್ಕೊಂಡಿದ್ದಾರೆ, ಸುಲೋಚನನ ಈ ರೀತಿ ಆಯ್ತಾ ಅಂತೇಳಿ ಏನೇನೋ ಮಾತಾಡ್ತಿರ್ತಾನೆ. ಅಲ್ಲ ಕಣ, ಬಟ್ಟೆ ತೆಗಿತೀನಿ ನೋಡು ಅಂತ ಹೇಳಿದಾಗ ಅವಾಗ ಅಲ್ಲಿ ಡ್ರಿಂಕ್ಸ್ ಬಾಟಲ್ಗಳೆಲ್ಲ ಇರ್ತವೆ. ಅದನ್ನು ನೋಡಿಬಿಟ್ಟು ಅವ್ನು ತುಂಬ ಶಾಕ್ ಆಗಿಬಿಟ್ಟು ಎಕ್ಸೈಟ್ ಆಗಿಬಿಡ್ತಾನೆ. ವಾವ್ ಸತ್ಯಣ್ಣ ನನಗೋಸ್ಕರ ಇಷ್ಟೆಲ್ಲ ತಂದ್ರ, ವಾವ್ ತುಂಬ ಚೆನ್ನಾಗಿದೆ, ಹಾಗೆ ಹೀಗೆ ಅಂತೇಳಿ ಎಕ್ಸೈಟ್ ಆಗಿಬಿಡ್ತಾನೆ ಕುಡಿಯೋ ಟೆನ್ಷನ್ಗೆ. ಮತ್ತು ಫೈನಲಿ ಅದನ್ನೆಲ್ಲ ಎಕ್ಸೈಟ್ ಮಾಡ್ಕೊಂಡಿದ್ದಾದಮೇಲೆ, ಸತ್ಯಣ್ಣ ನಾನು ಇದನ್ನು ಕುಡಿಯೋದಿಲ್ಲ ಅಂತೇಳ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತಾನೆ. ಯಾಕೋ ಏನೋ ಆಯಿತು, ನಿನಗೋಸ್ಕರ ಇದೆಲ್ಲ ಅರೇಂಜ್ ಮಾಡಿರೋದು ಕಣ ನಾನು ಅಂತೇಳಿ ಸತ್ಯಣ್ಣ ಹೇಳಿದಾಗ, ಇಲ್ಲ ಸತ್ಯಣ್ಣ ನಾನು ಡ್ರಿಂಕ್ಸ್ ಮಾಡಲ್ಲ. ಯಾಕೆ ಅಂತಂದರೆ ಈಗ ನಾನು ಮದುವೆ ಬೇರೆ ಬಂದಿದ್ದೀನಿ ಸುಲೋಚನಾಗೆ ಏನಾದರೂ ಗೊತ್ತಾದರೆ ಈ ವಿಷಯ ನನ್ನ ಮತ್ತೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನನಗೆ ಬೇಡ ಅಂತೇಳಿ ಹಿಂದಕ್ಕೆ ಹೊರಟೋಗ್ಬಿಡ್ತಾನೆ.
ಮತ್ತೆ ಸತ್ಯನೋಗಿ ಹೇಳ್ಕೊಂಡು ಬಂದು ಇಲ್ಲ ಇಲ್ಲ ನಿನಗೋಸ್ಕರ ಇದೆಲ್ಲ ಅರೇಂಜ್ ಮಾಡಿದ್ದೀನಿ, ಅವಳಿಗೆ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಮಲ್ಕೊಂಡಿದ್ದೆ, ನೀನು ಕುಡಿದ್ಬಿಡು ಅಂತ ಹೇಳಿದಾಗ ಪ್ರಸಾದಿ ಅದನ್ನ ತೊಗೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾನೆ. ಫುಲ್ ಅಲ್ಲಿರೋದೆಲ್ಲ ಡಬ್ಬ 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 ಎಲ್ಲ ಎತ್ತೆತ್ತು ಹೊಯ್ಕೊಬಿಡ್ತಾನೆ. ಆಗ ಸತ್ಯಣ್ಣ ಇದ್ಕೊಂಡು ತಲೆ ಮೇಲೆ ಕೈ ಇಟ್ಕೊತಾನೆ. ಏನಪ್ಪ ಇವನು ಏನು ರೇಂಜಿಗೆ ಕುಡಿತಾನೆ, ಆದರೆ ಇವನಿಗೆ ಮೊದಲೇ ಅಭ್ಯಾಸ ಇತ್ತೇನೋ ಅದಕ್ಕೆ ಈ ರೇಂಜ್ಗೆಲ್ಲ ಕುಡಿತಿದ್ದಾನೆ ಅಂತ ಸತ್ಯಣ್ಣ ಬಾಟಲೆಲ್ಲ ಕಿತ್ಕೊಳಕ್ಕೆ ಹೋದಾಗೆಲ್ಲ, ಯಾಕಣ್ಣ ಸತ್ಯಣ್ಣ ಈ ರೀತಿ ನನಗೆ ಹಿಂಸೆ ಮಾಡ್ತಿದ್ದೀರಾ, ಯಾಕೆ ಈ ರೀತಿ ಎಲ್ಲ ಬೇಡ ಬೇಡ ಅಂತ ಹೇಳ್ತಿದ್ದೀರಾ, ನಾನು ಕುಡಿಬೇಕು ಬಿಡು ಸತ್ಯಣ್ಣ ಅಂತ ಹೇಳ್ಬಿಟ್ಟು ಕೈ ಎಲ್ಲ ಕೊಸರಾಕ್ಬಿಟ್ಟು ಚೆನ್ನಾಗಿ ಅಲ್ಲಿರೋ ಬಾಟ್ಲಗಳದೆಲ್ಲ ಡ್ರಿಂಕ್ಸ್ ಮಾಡಿಬಿಡ್ತಾನೆ. ಮಾಡಿ ಆದಮೇಲೆ ಸತ್ಯಣ್ಣ ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿರಲ್ಲ ಸತ್ಯಣ್ಣ ನೀವು ಅಂತೇಳಿ ಗದ್ದೆ ಹಿಡ್ಕೊಂಡೆಲ್ಲ ಮಾತಾಡ್ತಾ ಇರ್ತಾನೆ. ಸೊ ಫೈನಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಆಯಿತು. ಅದು ಪ್ಲ್ಯಾನ್ ಏನು ಅಂತಂದರೆ ಹೇಗಾದರೂ ಮಾಡಿ ಚೆನ್ನಾಗಿ ಕುಡಿಸ್ಬೇಕು ಇವನ್ನ ಅಂತೇಳಿ ಸತ್ಯಣ್ಣ ಅಜಿತ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂಥದ್ದು. ಇನ್ನು ಚೆನ್ನಾಗಿ ಕುಡ್ದಿದ್ದಾದಮೇಲೆ ಇನ್ನು ಸುಮ್ಮನೆ ಬಿಡ್ತಾರ, ಈಗ ಒಂದು ಪ್ಲ್ಯಾನ್ ಮಾಡಲೇಬೇಕಲ್ವಾ. ಈಗ ಚೆನ್ನಾಗಿ ಕುಡ್ಕೊಂಡು ಮಾತುಕತೆ ಮಾತಾಡಬೇಕಾದಾಗ ಸಾಂಗ್ ಹೇಳು ಅಂತೇಳಿ ಹೇಳ್ತಾ ಇರ್ತಾನೆ ಸತ್ಯಣ್ಣ. ಸಾಂಗ್ ಕೂಡ ಹೇಳ್ತಾನೆ, ಅದೇನೇನೋ ಸಾಂಗ್ ಎಲ್ಲ ಹೇಳಿ ಆದಮೇಲೆ ಒಂದು ಹತ್ರ ಬಾರಪ್ಪ ನಿಧಾನಕ್ಕೆ ನಾನೇ ಕುಂಡ್ರಿಸ್ತೀನಿ ಅಂತ ಹೇಳಿದಾಗ, ನಾನು ಸ್ಟ್ರೈಟಾಗಿ ನಿಂತ್ಕೊತೀನಿ ಸತ್ಯಣ್ಣ ಅಂತ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕೆ ಹೋಗಿ ಹಂಗೆ ಬಿದ್ದು ಹೋಗ್ತಾನೆ. ಆದ್ರೂ ಸತ್ಯಣ್ಣ ಕರೆಕ್ಟಾಗಿ ಕುಂಡ್ರಿಸ್ತಾನೆ. ಕುಂಡ್ರಿಸಿದ ತಕ್ಷಣ ಒಂದು ಬೇಡ್ಶೀಟ್ನ ಗುಬ್ರಾಕ್ಬಿಡ್ತಾರೆ ಒಬ್ಬರು. ಅದು ಯಾರು ಅಂತಂದ್ರೆ ಅಜಿತ್ತು. ಗುಬ್ರಾಕ್ಬಿಡ್ತಾನೆ. ಸಖತ್ ನಗು ಬರುತ್ತೆ ನಿಜವಾಗ, ನಂಗೆ ನಕ್ಕು ಸಾಕಾಗ್ಬಿಡುತ್ತು. ಸೊ ಫೈನಲಿ ಅದನ್ನು ಹಾಕಿ ಚೆನ್ನಾಗಿ ತದಕ್ತಾನೆ. ಇಬ್ಬರು ಕೂಡ ಸೇರಿಕೊಂಡು ಮೂತಿ ಮುಷ್ಟಿ ಎಲ್ಲ ಕಿತ್ತೋಗೋ ಥರ ಪ್ರಸಾದಿಗೆ ಹೊಡೆದು ಬಿಡ್ತಾರೆ. ಕಾಮಿಡಿ ಅಂದರೆ ಕಾಮಿಡಿ ನಿಜವಾಗೂ. ಚೆನ್ನಾಗಿ ಹೊಡೆದು ಬಿಸಾಕ್ಬಿಟ್ಟು ಕಿರ್ಚ್ಕೋತಾನಲ್ವಾ ಯಾರು ಅಂತ ಹೇಳಿ ಓಡಿ ಬರ್ತಾರಲ್ಲ ಮನೆಗಳವರೆಲ್ಲ, ಅಲ್ಲೇ ಅವ್ರು ಬಚ್ಚಿಕೊಂಡೋಗಿ ಓಡೋಗ್ಬಿಡ್ತಾರೆ ಅಜಿತ್ನು ಸತ್ಯಣ್ಣ ಇಬ್ಬರು. ಇಲ್ಲೆಲ್ಲರೂ ಕೂಡ ಬಂದು ನೋಡಿದ್ರೆ ಎಲ್ಲ ಮೂತಿ ಮುಷ್ಣಿ ಎಲ್ಲ ಗಾಯ ಆಗೋ ಥರ ಹೊಡೆದಿರ್ತಾರೆ. ಯಾಕೋ ಏನೋ ಬಂತು ನಿನಗೆ, ಯಾಕೋ ಈ ರೀತಿ ಯಾರೋ ಹೊಡೆದೋಗಿದ್ದಂತ ಚಂದ್ರಿಕಾ ಕೇಳಿದಾಗ, ಯಾರೋ ಗೊತ್ತಿಲ್ಲ, ನಾನು ಇಲ್ಲಿ ಕೂತಿದ್ದೆ ಬೆಡ್ಶೀಟ್ನ ಹಾಕಿ ಚೆನ್ನಾಗಿ ಬಾರಿಸ್ಬಿಟ್ರು ಅಂತೇಳಿ ಹೇಳ್ತಾನೆ. ಕೇಶವಣ್ಣ ಇದ್ಕೊಂಡು ನಿಂಗೆ ಏನೋ ಬಂದಿತ್ತು, ಡ್ರಿಂಕ್ಸ್ ಎಲ್ಲ ಮಾಡಿ ಕೂತಿದೀಯಾ ಅಂತ ಹೇಳಿದಾಗ, ನಾನು ಮಾಡಿಲ್ಲ ಅಂತೇಳಿ ತಲೆ ಕೊದಿರ್ತಾನೆ. ಆದರೂ ಕೂಡ ಅವನೇ ಡ್ರಿಂಕ್ಸ್ ಮಾಡಿರೋದು, ಅವ್ನು ಚೆನ್ನಾಗಿ ಕುಡ್ಕೊಂಡು ಹಿಂಗಿದ್ದಾಗ ಯಾರು ಏನು ಬಂದು ತದ್ಕೋಗಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ನಿನ್ಗೇನೋ ಬಂದಿದೆ ಆಳೋದು ನನ್ನ ಮಗನೇ ಹಾಗೆ ಹೀಗೆ ಅಂತೇಳಿ ರಾಧನೂ ಬೈತಾರೆ ಬಂದು. ನೀನು ನಾಚಿಕೆ ಆಗಲ್ವೇನೋ ಈ ರೀತಿ ಡ್ರಿಂಕ್ಸ್ ಮಾಡ್ಕೊಂಡು ಸಾಯ್ತಾ ಇದೆಯಾ, ಹೇಗೋ ಆ ಮನಸ್ವಿನ ಒಪ್ಪಿಸ್ಬಿಟ್ಟು ಈ ಮನೆ ನಿನಗೆ ಕೊಡಿಸ್ಬೇಕು ಅಂತ ನಾವು ಅಂದ್ಕೊಂಡ್ರೆ, ಈ ರೀತಿ ನಿನ್ನ ನೋಡಿಬಿಟ್ರೆ ಅವ್ರ ಮನೆಯವರೆಲ್ಲ ನಿನ್ನ ಮದುವೆಗೆ ಕೊಟ್ಟಂಗೆ ನಿನ್ಗೆ ಹೆಣ್ಣು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಮನೆಯವರೆಲ್ಲ. ಇಲ್ಲಿ ಇವರಿಬ್ಬರು ಕಾಮಿಡಿ ಮಾಡಿಕೊಂಡು ಅಜಿತನು ಸತ್ಯಣ್ಣ ಇಬ್ಬರು ನಗ್ತಾ ಇರ್ತಾರೆ. ಸತ್ಯಣ್ಣ ನಾನು ಹೊಡೆದಿಲ್ಲ ಅಂತೇಳಿ ಅವರೇ ಮಾತಾಡ್ಕೋತಾ ಇರ್ತಾರೆ. ಇವ್ರು ನೋಡೇ ಬಿಡ್ತಾರೆ. ಇನ್ನು ನೋಡಿದ ತಕ್ಷಣ ಏನಪ್ಪ ಈ ರೀತಿ ಹುಡುಗನಿಗೆ ಹೇಗಪ್ಪ ನಮ್ಮ ಮಾನಸ್ವಿನಿನ ಕೊಡೋದು ಅಂತೇಳಿ ಅಶ್ವಿನಿ ಹೇಳ್ತಾಳೆ. ಸರಿ ಅಜಿತ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಇವಾಗ ಅಂದ್ಕೋಬೇಡಿ, ಅವನೇನು ಚಿಕ್ಕ ಹುಡುಗ ಗೊತ್ತಾಗಲ್ಲ ಕುಡ್ದಿದ್ದಾನಂತ ಚಂದ್ರಿಕಾ ಹೇಳ್ತಾಳೆ. ಇಲ್ಲಿ ಇವಳು ಅಷ್ಟೇ ಮಯೂರಿ ಸಕ್ಕದಾಗಿ ಬೈತಾಳೆ. ಡಬ್ಬ ನನ್ನ ಮಗನೇ ಈ ರೀತಿ ಎಲ್ಲ ಕುಡಿದು ಮಾನ ಮರ್ಯಾದೆಲ್ಲ ತೆಗಿತೀಯಲ್ಲ ಮನೆದು, ನಾಚಿಕೆ ಆಗಲ್ವ ನಿನಗೆ, 12 ಗಂಟೆಗೆ ಎಲ್ಲರೂ ಮಲ್ಕೊಂಡಾಗ ಬಂದು ಕುಡಿತೀಯಲ್ಲ ಅಂತ ಒಂದಿಷ್ಟು ಅವಳಿಷ್ಟು ಉಗಿತಾಳೆ. ಎಲ್ಲರೂ ಉಗಿತಾರೆ. ಇವಳು ಭೂಮಿ ಇದ್ಕೊಂಡು ಅವಳು ಬೈತಾಳೆ. ಏನು ಪ್ರಸಾದಿ ಅವರೇ ನೀವು ಈ ರೀತಿ ಎಲ್ಲ ಡ್ರಿಂಕ್ಸ್ ಮಾಡಿದ್ದೀರಾ, ಅಸಹ್ಯಪ್ಪ ಇದನ್ನೆಲ್ಲ ನೋಡೋಕ್ಕೆ ಅಂತ ಅವಳು ಬೈತಾಳೆ ಚೆನ್ನಾಗಿ ಒಂದಿಷ್ಟು. ಮತ್ತು ರಾಧಾ ಇದ್ಕೊಂಡು ತಲೆಗೆ ಹೊಡೆದು, ಬಿತ್ಕೊ ಹೋಗೋ ಫಸ್ಟ್ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲಾಂದರೆ ನಿಂಗೆ ಏನೇ ಸರಿಯಾಗಿ ಬಾರಿಸ್ತೀನಿ ಅಂತ ಅವರು ಚೆನ್ನಾಗಿ ಬೈತಾರೆ. ಅಯ್ಯೋ ಮಮ್ಮಿ ಹಿಂಗೆ ಬೈತಾ ಇದೆಯಾ ಅಂತೇಳಿ ಕೇಳಿದಾಗ, ನೀನು ಮಾಡ್ರೆ ಅವಂತ್ರಕ್ಕೆ ಬೈದಂಗೆ ಇರ್ತಾರ ಅಂತೇಳಿ ಕೇಶವನು ಅವರಿಬ್ಬರು ಕೂಡ ಬೈತಾರೆ. ಕೈಯೆಲ್ಲ ಮುರಿದೋಗಿದೆ ಅಂತ ಹೇಳಿದಾಗ, ಆ ಕೈನ ಸರಿ ಮಾಡ್ತೀನಂತ ಕೇಶವರು ಆ ಕೈನ ಇಟ್ಕೊಂಡು ಮುರಿದ್ಬಿಡ್ತಾರೆ. ಅಮ್ಮ ಅಂತೇಳಿ ಅರಿಸ್ತಾನೆ. ಮತ್ತು ಇನ್ನೊಂದು ಕೈನೂ ಹೋಗಿದೆ, ನನಗೆ ಯಾಕೋ ಡೌಟ್ ಬರ್ತಿದೆ, ಪೊಲೀಸ್ನವರೇ ಹೊಡೆದ ಏಟಿತ್ತು ಅಂದಾಗ, ನೀನು ಈ ಪೊಲೀಸ್ನವರೇ ಹೊಡೆದಿದ್ದಾರಂತ ಅದು ಹೇಗಪ್ಪ ಗೊತ್ತಾಗುತ್ತೆ, ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇನಪ್ಪ ಅಂತ ಸತ್ಯಣ್ಣ ಅಂದ್ಬಿಡ್ತಾರೆ. ಹಂಗಂದ ತಕ್ಷಣ ಇಲ್ಲ ಆ ರೀತಿ ಎಲ್ಲ ಹೋಗಿಲ್ಲ, ಆ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಪ್ರಸಾದಿ ಹೇಳ್ತಾನೆ. ಇನ್ನು ಚಂದ್ರಿಕಾ ಇದ್ಕೊಂಡು ಹೋಗ್ಲಿ ಬಿಡಿ ಬಾ ಫಸ್ಟ್ ಮನೆ ಒಳಗೆ ಹೋಗಿಲ್ಲ ಅಂದರೆ ಇಲ್ಲೇ ಇದ್ರೆ ಇನ್ನೊಂದೆರಡು ತದಕ್ತೀನಿ ಅಂತ ಹೇಳ್ಬಿಟ್ಟು ಚಂದ್ರಿಕಾ ಬೈತಾಳೆ ಬಾಯಿಗೆ ಬಂದಂಗೆ. ನಾಚಿಕೆ ಮಾನ ಮರ್ಯಾದಿಲ್ವ ಈ ರೀತಿ ಎಲ್ಲ ಕುಡ್ಕೊಂಡಿದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಉಪ್ಪು ಖಾರ ಹಾಕಿ ಸರಿಯಾಗಿ ಉಗಿತಾರೆ. ಇನ್ನು ರಾದಂತೂ ತಿವುದೇ ಇಗ್ತಾಳೆ, ಮುಷ್ಣಿಗೆಲ್ಲ ನಾಚಿಕೆ ಆಗಲ್ವ, ಮಾನ ಮರ್ಯಾದಿಲ್ವ, ಫಸ್ಟ್ ಹೋಗು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇನ್ನೆಲ್ಲರೂ ಕೂಡ ಅವ್ನು ಹೋಗೋದಿಲ್ಲ ಅವ್ನು ಬಿಡೋದಿಲ್ಲ ಅಂಥೇಳಿ ಇಲ್ಲೇ ಬಿಟ್ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಅಜಿತ್ನಿಗೆ ಚಂದ್ರಿಕಾ ಹೇಳ್ತಾಳೆ, ಬಿಡಪ್ಪ ಹೋಗ್ಲಿ ಅಜಿತ, ಎಲ್ಲ ಗೊತ್ತಾಗದೆ ಏನೋ ಡ್ರಿಂಕ್ಸ್ ಮಾಡಿದ್ದಾನೆ, ಅವ್ನಿಗಿನ್ನೂ ಏನು ಗೊತ್ತಾಗುತ್ತೆ, ಚಿಕ್ಕ ಹುಡುಗ ಅಲ್ವ ಅವನು ಅಂತ ಚಂದ್ರಿಕಾ ಹೇಳ್ತಾಳೆ. ಕೇಶವ್ ಇದ್ಕೊಂಡು ಕಪಳಕ್ಕೆ ತಟ್ಟಬೇಕು ನಿನ್ನ ನೋಡಿ ಹೇಳಿದ್ದೀನಿ ಅಂತೇಳಿ ಅವನು ಬೈತಾನೆ ಸರಿಯಾಗಿ. ಒಂಥರ ಎಷ್ಟು ಬೈತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅವರೆಲ್ಲ ಅಲ್ಲಿಂದ ಏನಾರು ಮಾಡ್ಕೊಂಡು ಸಾಯಿ, ಒಂದು ಬೇಸಿಟ್ಟಿದ್ದು ಇಲ್ಲೇ ಓದ್ಕೊಂಡು ಮಲ್ಕೊ ಅಂತ ಹೊರಟೋಗ್ಬಿಡ್ತಾರೆ. ಮತ್ತೆ ಯಾರು ನೋಡಿಲ್ವಲ್ಲ ಅಂತ ಮತ್ತೆ ಡ್ರಿಂಕ್ಸ್ ಬಾಟ್ಲಿನ ತೊಗೊಂಡು ಕುಡಿಯೋಕ್ಕೆ ಶುರು ಮಾಡ್ತಾನೆ. ಇನ್ನು ಇಲ್ಲಿ ಅಂಜು
ಫೀಲಿಂಗ್ ಮಾಡ್ಕೊಂಡು ಕೂತಿರ್ತಾಳಲ್ಲ, ಅವ್ರ ಅಮ್ಮ ಅವಳು ದೊಡ್ಡ ಪ್ಲಾನ್ ಮಾಡಿದಾರಲ್ವ. ಸೊ ಒಂದು ಫೋನ್ ಬರುತ್ತೆ, ಆ ಫೋನ್ಗೆ ಕಾಯ್ತಾ ಇರ್ತಾಳೆ. ಅದು ನಚ್ಚಿದಾಗಿರುತ್ತೆ. ನಚ್ಚಿ ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾಳೆ. ನನ್ನ ಫೋನ್ಗೆ ಕಾಯ್ತಾ ಇದೆಯಾ ನೀನು ಅಂತೇಳಿ ನಚ್ಚಿ ಕೇಳಿದಾಗ, ಹೌದು ನಚ್ಚಿ ಅಂತ ಹೇಳಿದಾಗ, ಯಾಕೆ ಒಂಥರ ಡಲ್ಲಾಗಿ ಮಾತಾಡ್ತಿದ್ಯಾ, ಏನೇ ಆಯಿತು ಅಂತೇಳಿ ಕೇಳ್ತಾನೆ ನಚ್ಚಿ. ಅದು ಏನಾಯಿತು ಅಂತಂದರೆ, ನೀನು ಫಸ್ಟ್ ಇಲ್ಲಿಗೆ ಬಾ, ನಾನೆಲ್ಲ ಹೇಳ್ತೀನಿ ಅಂತ ಹತ್ಕೊಂಡು ಹೇಳ್ತಾಳೆ. ಅದೇನು ಹೇಳಿ, ಫೋನಲ್ಲೇ ಹೇಳಿ ಅಂತ ಕೇಳ್ತಾನೆ. ಇಲ್ಲ ನನಗೆ ಗೊತ್ತಿಲ್ಲ, ಈಗಲೇ ನೀನು ಸಡನ್ನಾಗಿ ಇಲ್ಲಿಗೆ ಬರಬೇಕು, ನಾನು ನಿನ್ನ ನೋಡಬೇಕು, ಫಸ್ಟು ನಿನ್ನ ಜೊತೆ ಮಾಡಬೇಕು, ಈಗಲೇ ಹೊಟ್ಬಿಟ್ಟು ಬಾ, ಮತ್ತು ಮನೆಯವ್ರಿಗಾಗಲಿ ಅತ್ತೆಗಾಗಲಿ ಮಾಮನಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು, ಅಮ್ಮಮ್ಮ ಕೂಡ ಗೊತ್ತಾಗಬಾರ್ದು ನೀನು ಬರೋದು ಅಂತೇಳಿ ಎಲ್ಲ ಹೇಳ್ತಾಳೆ. ಅದು ಯಾಕೆ ಏನು ಹೇಳು ಅಂತ ಅಂದಾಗ, ಇಲ್ಲ ನಚ್ಚಿ ನೀನು ಬೇಗ ಬರಬೇಕು, ನಾನು ಬಂದ್ರೇ ಹೇಳೋದು ಅಂತ ಹೇಳ್ಬಿಟ್ಟು ಅಂಜು ಹತ್ಕೊಂಡು ಹೇಳ್ತಾಳೆ. ಇನ್ನು ಅವನು ಇದ್ಕೊಂಡು, ಸರಿ ಆಯಿತು ವೆಯ್ಟ್ ಮಾಡು, ನಾನು ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಒಪ್ಕೊಬಿಡ್ತಾನೆ. ಅಲ್ಲ ಕಣೆ, ಅಷ್ಟು ಸಡನ್ನಾಗಿ ಯಾಕೆ ಕರಿತಾ ಇದೆಯಾ, ಇಷ್ಟು ದೂರಲಿದೆ, ನಾನು ಹೇಗೆ ಬರೋದು ಅಂತಂದ್ರೆ, ಅದು ಹೇಗೆ ಬರ್ತೀಯೋ ಹೇಗಿಲ್ವೋ ನಂಗೆ ಗೊತ್ತಿಲ್ಲ, ಬರಲೇಬೇಕು ಅಂತ ಆರ್ಡರ್ ಮಾಡ್ತಾಳೆ ಅಂಜು. ಸರಿ ಆಯಿತು ಆಗಿದ್ರೆ ಬರ್ತೀನಿ, ಆರಾಮಾಗಿರು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಕಟ್ ಮಾಡಿದ ತಕ್ಷಣ ಮಾಮ ಗೊತ್ತಾಗಬಾರ್ದು ಅಂತ ಹೇಳಿರ್ತಾಳಲ್ವ, ಅವ್ರ ಮಾಮೇ ಐಡಿಯಾ ಕೊಟ್ಟಿರೋದನ್ನ. ಇಬ್ಬರು ನಗ್ತಾ ಇರ್ತಾರೆ. ಮಾಮ್ ಹೇಗಿತ್ತು ಆ್ಯಕ್ಟಿಂಗ್ ಅಂತ ಕೇಳ್ತಾಳೆ. ಬೇಬಿ ಸೂಪರ್ ಬೇಬಿ, ಇದೇ ರೀತಿ ಮೇಂಟೆನೆನ್ಸ್ ಮಾಡು, ಆದರೆ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕು ಇದನ್ನೆಲ್ಲ. ನೀನು ಈ ರೀತಿ ಎಲ್ಲ ಗಾಬರಿ ಪಟ್ಕೊಂಡು ಏನೇನೋ ಹೇಳ್ಕೊಂಡು ಎಲ್ಲ ಮಾಡಬೇಡ, ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಹ್ಯಾಂಡ್ಲು ಮಾಡು ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ಕೊಡ್ತಾಳೆ. ಸರಿ ಮಾಮ್, ಹಾಗೆ ಅಶ್ವಿನಿಗೆ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇನ್ನು ಫೈನಲಿ ಇಲ್ಲೊಂದು ಕಡೆ ಇವರಿಬ್ಬರು ಮಾತಾಡ್ಕೊಂಡು ಬರ್ತಾ ಇರಬೇಕಾದಾಗ ಸತ್ಯಣ್ಣನು ಅಂಜಿಬ್ರು ಅಲ್ಲಿಗೆ ಮಾತಾಡ್ತಾ ಇರ್ತಾರೆ ಅದೇ ವಿಷಯದ ಬಗ್ಗೆ. ಚೆನ್ನಾಗಿತ್ತು ತಗ್ಗಿದ್ದು ಹಾಗೆ ಹೀಗೆ ಅಂತೇಳ್ಬಿಟ್ಟು, ಏನಪ್ಪ ಈಗ ತದಿಕ್ಬಿಟ್ಟೆ ನೀನು, ಅವನು ಏನಾಗಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಾದಾಗ, ಸತ್ಯಣ್ಣ ಅದೇನು ಗೊತ್ತಾ, ಅವ್ನಿಗೆ ಹೊಡಿಲೇಬೇಕಿತ್ತು, ಆಗ ಹೊಡೆದೆ ಅಂತೇಳಿ ಮಾತಾಡ್ತಾ ಇರಬೇಕಾದಾಗ ಅಲ್ಲಿಗೆ ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ. ಯಾರನ್ನ ಹೊಡೆದಿದ್ದು, ಏನಾಯಿತು, ಏನು ಕತೆ ಅಂತೇಳಿ ಕೇಳ್ತಾ ಇರ್ತಾಳೆ. ಅದೇನಿಲ್ಲಮ್ಮ ತಾಯಿ, ನಾನೇನು ಮಾಡಿಲ್ಲ ಅಂತ ಸತ್ಯಣ್ಣ ಹೇಳ್ತಾನೆ. ಸತ್ಯಣ್ಣ ನೀವು ಹೇಳ್ತಿರೋ ಹೇಳಲ್ವ ಈಗ ಸಾಹೇಬ್ರೆ, ಅದೇನಂತ ಹೇಳಿ ಅಂತ ಹೇಳಿದಾಗ, ಏನೀಗ ಹೊಡೆದಿದ್ದು ನಾವೇನೇ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಸರಿ ಆಗಿದ್ರೆ ಹೊಡೆದಿದ್ದು ನೀನೇನೆ, ಆಗಿದ್ರೆ ಯಾಕೆ ಹೊಡೆದ್ರಿ ಅಂತೇಳಿ, ಅಲ್ಲ ನನಗೆ ಅವನು ತೊಂದರೆ ಕೊಟ್ಟರೆ ನೀವೇ ಕೊಡಿಬೇಕು ಅಂತೇಳಿ ಕೇಳಿದಾಗ, ಅದೇನು ಗೊತ್ತಾ ಭೂಮಿ ಅಂತೇಳ್ಬಿಟ್ಟು ಹೇಳಕ್ಕೆ ಹೋಗ್ತಾನೆ. ಅಷ್ಟೆಲ್ಲ ಸತ್ಯಣ್ಣ ಇದ್ಕೊಂಡು, ಅಪ್ಪ ಸತ್ಯಕ್ಕೆ ಕಲ್ಲು ಹೊಡೆದ್ಬಿಟ್ನಪ್ಪ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ ಅಜಿತು. ಆಗ ಅದೇನು ಕೊಡಿದ್ರಂತ ನೀವು ಬಾಯ್ಬಿಟ್ಟು ಹೇಳ್ಬೋದಲ್ಲ ಅಂತ ಪದೇ ಪದೇ ಕೇಳ್ತಾ ಇರ್ತಾಳೆ, ಹೇಳೋದಿಲ್ಲ. ಸೊ ಫೈನಲಿ ಒಂದು ಕಟ್ಗೆ ತೊಗೊಂಡು ಬರೋಕ್ಕಂತ ಹೋಗ್ತಾಳೆ ಹೊಡಿಬೇಕು ಅಂಥೇಳಿ. ಹೊಡಿಯೋಕ್ಕೆಲ್ಲ ಹೋಗಿ, ಈಗ ಬಿಟ್ಬಿಡ್ತೀನಿ ಕೋಲಲ್ಲಿ, ನೀವು ಹೇಳಿಲ್ಲ ಅಂದರೆ ಸತ್ಯ ಅಂಥೇಳಿ ಕುತ್ತಿಗೆಗೆ ಇಡ್ತಾಳೆ. ಇನ್ನೇನು ಸತ್ಯ ಗೊತ್ತಾಗ್ಬೇಕು ನಿನಗೆ, ಹೇಳಿದ್ವಲ್ಲ ನಾವೇ ಹೊಡೆದಿದ್ದು ಅಂಥೇಳಿ, ಮತ್ತೆ ಮತ್ತೆ ಸತ್ಯಕ್ಕೆ ಹೇಳ್ತಾ ಇದೆಯಲ್ಲ ನೀನು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಇನ್ನು ಸೊ ಫೈನಲಿ ಅವರಿಬ್ಬರು ಒಂದು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗ್ತಾರೆ. ಹೊಡಿಯೋಕ್ಕೆ ಅಂತ ಹೋಗ್ತಾನೆ, ಕಟ್ಗೆ ಇಟ್ಕೊಂಡು ಹಂಗೆ ಕೈ ಇಟ್ಕೊಂಡು ಇಳ್ಕೊತಾಳೆ, ಮುಂದಕ್ಕೆ ಎಳ್ಕೊತಾನೆ ಅಜಿತ್ತು. ಇಳ್ಕೊಂಡ ತಕ್ಷಣ ಒಬ್ಬರು ಕಣ್ಣೊಬ್ಬರು ನೋಡಿಕೊಂಡು ಪ್ರೀತಿಲಿ ಕಳೆದು ಹೋಗ್ಬಿಡ್ತಾರೆ ಇಬ್ಬರು ಕೂಡ. ಸೊ ಸತ್ಯಣ್ಣ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾನೆ. ಅಂದರೆ ಹೊಡಿಯೋಕ್ಕೆ ಹೋದ ತಕ್ಷಣ, ಅಯ್ಯೋ ನನ್ನ ಕಣ್ಣಲ್ಲಿ ಏನೋ ಬಿತ್ತು ಅಂತ ನಾಟ್ಕೊಳಕ್ಕೆ ಶುರು ಮಾಡ್ತಾನೆ. ಅವಳು ಕಣ್ಗೆ ಹೂಗ್ಲಿ ಅಂತಾನೆ. ಇನ್ನು ಅವರಿಬ್ಬರು ಕಣ್ಣು ನೋಡಿಕೊಂಡು ಪ್ರೀತಿಲಿ ಕಳೆದೋಗೋದನ್ನ ಸತ್ಯಣ್ಣ ನೋಡಿ ಅವರು ತುಂಬ ಖುಷಿ ಪಡ್ತಾರೆ. ಇವರಿಬ್ಬರು ಬರೀ ಗೊತ್ತಿಲ್ಲದಲ್ಲಿ ಈ ರೀತಿ ಖುಷಿ ಪಡ್ತಾರೆ. ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಸತ್ಯಣ್ಣ ಮಧ್ಯದಲ್ಲಿ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾನೆ ಇಬ್ರಿಗೂ ಕೂಡ. ಡಿಸ್ಟರ್ಬ್ ಆದ ತಕ್ಷಣ ನಾಚಿಕೆ ಪಟ್ಕೊಂಡು ಭೂಮಿ ಅಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡ್ತಾಳೆ. ಏನಪ್ಪ ಅಜಿತ, ನಾನು ಸತ್ಯ ಹೇಳೋಕ್ಕೆ ಅಂತ ಬಂದರೆ ಆ ಸತ್ಯನ ಮುಚ್ಚಿಟ್ಟು ಇನ್ನೊಂದೇನೋ ಮಾಡ್ತೀಯಲ್ಲ ನೀನು, ಯಾವಾಗಲೂ ಸತ್ಯ ಹೇಳ್ತೀಯ ಅಂತೇಳಿ ಹೇಳ್ತಾ ಇರ್ತಾನೆ. ಇನ್ನು ಅಷ್ಟೊತ್ತಿಗೆ ಅಜಿತ್ಗೆ ಒಂದು ಫೋನ್ ಬರುತ್ತೆ, ಅದು ನಚ್ಚಿಯಾಗಿರ್ತಾನೆ. ಏನಾದರೂ ಗೊತ್ತಾಯ್ತಾ, ನಿಂಗವಜ್ಜಿನ ಯಾರು ಸಾಯ್ಸೋಕ್ಕೆ ಹೊರಟಿರೋದು ಅಂತ ಹೇಳ್ಬಿಟ್ಟು ಅಣ್ಣ ಅಂತೇಳಿ ಕೇಳಿದಾಗ, ಅದಿನ್ನೂ ಗೊತ್ತಿಲ್ಲ, ಗೊತ್ತಾದೇ ಆಗುತ್ತೆ ಅಂತೇಳಿ ಅಜಿತ್ ಹೇಳ್ತಾನೆ. ಮತ್ತು ರಿಪೋರ್ಟ್ ಎಲ್ಲ ಸಿಗ್ತಾ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿದಾಗ, ನಾನು ಇವತ್ತು ಅಂಜು ನನ್ನ ನೋಡಬೇಕು ಸಡನ್ನಾಗಿ ಬಾ ಅಂತ ಕರೆದ್ಲು, ನಾನು ಬಂದುಬಿಡ್ತೀನಿ ಅಲ್ಲಿಂದ ರಿಪೋರ್ಟ್ ಎಲ್ಲ ತೊಗೊಂಡು, ಆದಷ್ಟು ಬೇಗ ನಿಂಗವಜ್ಜಿನ ಯಾರು ಕೊಲೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನೀನು ಕಂಡು ಹಿಡಿಲೇಬೇಕು ಅಂತ ನೆಚ್ಚಿ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ನಾಳೆ ಅಂತೂ ನಿಂಗವಜ್ಜಿನ ಸಾಯಿಸೋದು ಕನ್ಫರ್ಮು. ಯಾಕೆ ಅಂತಂದರೆ ಮನೇಲೇ ಇದ್ದಾರೆ, ಸಾಯಿಸ್ತಾರೆ, ಯಾರು ಅಂತ ಏನು ಅಂತ ಕತೆ ಎಲ್ಲ ಗೊತ್ತಾಗಬೇಕು ಅಂತಂದರೆ ನಾಳೆ ವಿಡಿಯೋನ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಅದು ರಾಜೇಂದ್ರ ಅನ್ನೋದೇ ಒಂದು ಡೌಟ್ ಇದೆ ನನಗೂ ಕೂಡ, ಅದು ಕನ್ಫರ್ಮ್ ಆಗಿಲ್ಲ ಇನ್ನು, ನೋಡಬೇಕು ನಾಳೆ ಏನು ಕತೆ ಏನು ಅಂತೇಳಿ ನಾವು ನಾಳೆ ನೋಡೋಣ ಆಯಿತಾ. ಸೊ ತುಂಬ ಚೆನ್ನಾಗಿರುತ್ತೆ ಇನ್ಮೇಲೆ ನಿನ್ನ ಜೊತೆ ನನ್ನ ಕತೆ. ದಿನ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇನ್ನು ಅಜಿತ್ ಕೂಡ ಫೋನ್ ಮಾಡ್ತಾನೆ ಒಂದು ಆಫೀಸಿಂದ, ಬೇರೆ ಕಡೆ ಹೋಗಿರ್ತಾನೆ ಅವನು. ಇಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಾರಲ್ಲ, ನಿಂಗವ್ಜಿಗಂತೂ ತೊಂದರೆ ಇರೋದಂತೂ ಕನ್ಫರ್ಮು. ಥ್ಯಾಂಕ್ ಯು.